ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಲಾವಣ್ಯ ಕಿಚನ್ ಗೆ ಸ್ವಾಗತ. ಇವತ್ತು ರೆಸಿಪಿ ಬಂದ್ಬಿಟ್ಟು ನಾನು ಬ್ರೆಡ್ ಅಲ್ಲಿ ಒಂದು ಸ್ವೀಟ್ ಮಾಡಿದೀನಿ. ನಾನೇ ಓನ್ ಆಗಿ ತಯಾರು ಮಾಡಿರೋದು. ಸ್ವೀಟ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇವತ್ತಿನ ರೆಸಿಪಿ ಯಾವ ತರ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಏನ್ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ 4 ಪೀಸ್ ಬ್ರೆಡ್ ತಗೊಂಡಿದ್ದೀನಿ, ಮತ್ತೆ ಕೋಕೋನಟ್ ಪೌಡರ್ ತಗೊಂಡಿದ್ದೀನಿ, ಚೆರಿ ತಗೊಂಡಿದ್ದೀನಿ, ಹಾಲು ಮತ್ತೆ ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ, ಸಕ್ಕರೆ ಮತ್ತೆ ಕೋವಾ ತಗೊಂಡಿದ್ದೀನಿ. ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಮತ್ತೆ ಫುಡ್ ಕಲರ್ ಬೇಕು, ಆಮೇಲೆ ಹಾಕೋತೀನಿ ಮಿಕ್ಸ್ ಮಾಡ್ಬೇಕಾದ್ರೆ. ಬನ್ನಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೋಣ. ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದಿಷ್ಟು ಫುಡ್ ಕಲರ್ ಹಾಕೋಣ. ಸ್ವಲ್ಪ ಹಾಕೊಳ್ಳಿ ಸಾಕು, ಕಲರ್ ಬಿಡತ್ತೆ. ಇದಕ್ಕೆ ಒಂದು ಮುಕ್ಕಾಲು ಬೌಲ್ ಅಷ್ಟು ಶುಗರ್ ಹಾಕೊಳ್ಳೋಣ. ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಿರಪ್ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು, ಅದು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಈ ಸಿರಪ್ ರೆಡಿ ಆಗಿದೆ. ಒಂದು ಪೀಸ್ ಬ್ರೆಡ್ ತಗೊಂಡಿದ್ದೀನಿ. ಈ ತರ ಗ್ಲಾಸ್ ತಗೊಂಡು ಈ ತರ ನೀಟಾಗಿ ಶೇಪ್ ಕಟ್ ಮಾಡ್ಕೊಳ್ಳಿ. ಈ ತರ ನೀಟಾಗಿ ಎಲ್ಲ ಒಂದು ಸೈಜಿಗೆ ಈ ತರ ಕಟ್ ಮಾಡಿ ಇಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ತರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಒಂದೇ ಒಂದು ಇದಕ್ಕೆ. ಸೊ ಇದೇ ತರ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಈ ಶೇಪಲ್ಲಿ ಎಲ್ಲ ಮಾಡಿಟ್ಕೊಳ್ಳೋಣ. ಇವಾಗ ಇದನ್ನ ಫಿಲ್ ಮಾಡೋಣ. ಇವಾಗ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ಒಂದು ಪ್ಯಾಕೆಟ್ ತಗೊಂಡಿದ್ದೆ, ಚಿಕ್ಕ ಪ್ಯಾಕೆಟಲ್ಲಿ. ಸೊ ಫುಲ್ ಹಾಕೋಣ. ಆಮೇಲೆ ಇದಕ್ಕೆ 1-2 ಸ್ಪೂನ್ ಅಷ್ಟು ಕೋವಾ ಹಾಕೋಣ. ನಾನು ಸಪ್ಪೆ ಕೋವಾ ತಗೊಂಡಿದ್ದೀನಿ. ಬೇಕು ಅಂದ್ರೆ ಸ್ವೀಟ್ ಕೋವಾನು ತಗೋಬಹುದು. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು. ನಾನು ಜಸ್ಟ್ 1-2 ಸ್ಪೂನ್ ತಗೊಂಡಿದ್ದೀನಿ ಸಾಕು ಅಂತ ಹೇಳಿ. ಆಮೇಲೆ ಇದಕ್ಕೆ ಸಕ್ಕರೆ ಹಾಕೋಣ. ಸಕ್ಕರೆ ಒಂದು ಅರ್ಧ ಕಪ್ ಅಷ್ಟು ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಸಾಕು. ಅದಕ್ಕೆ ಸಿರಪ್ ಹಾಕೋದ್ರಿಂದ ಸ್ವಲ್ಪ ನೋಡಿ ಹಾಕೊಳ್ಳಿ ಸಕ್ಕರೆನ. ಆಮೇಲೆ ಹಾಲು ಹಾಕೊಳ್ಳೋಣ. ಹಾಲು ನಿಮಗೆ ಯಾವ ಥರ ಎಷ್ಟು ಬೇಕಂತ ಹೇಳಿ, ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಳ್ಳೋಕೆ ಕ್ರೀಮ್ ರೆಡಿ ಇದೆ. ಫಿಲ್ ಮಾಡ್ಕೊಳ್ಳೋಣ. ಇವಾಗ ಈ ತರ ಒಂದು ಪೀಸ್ ತಗೊಂಡು ಇದ್ರೊಳಗಡೆ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಈ ತರ ಸ್ವಲ್ಪನೇ ತಗೊಂಡು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ, ಎಲ್ಲ ಒಂದೇ ಲೆವೆಲ್ಗೆ ಈ ಕ್ರೀಮ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ತರ ಎಲ್ಲ ಫಿಲ್ ಆದ್ಮೇಲೆ ನೋಡಿ ಈ ತರ ಮಾಡ್ಕೊಡಿ. ಹಿಂಗೆ ಈ ತರ ಎಲ್ಲ ಫಿಲ್ ಆದ್ಮೇಲೆ ಇನ್ನೊಂದು ಪೀಸು ಮೇಲ್ಗಡೆ ಈ ತರ ಡಿಪ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ ಈ ತರ ನೀಟಾಗಿ ಡಿಪ್ ಮಾಡ್ಕೊಳ್ಳಿ. ಇದಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ಇಟ್ಕೋತೀನಿ. ಈ ತರ ಕೋಕೋನಟ್ ಪೌಡರ್ನ ಈ ತರ ಫುಲ್ ಸುತ್ತ ಮಾಡ್ಕೊಳ್ಳೋಣ. ಈ ತರ ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಇದು ಮಾಡ್ಕೊಳ್ಳಿ, ಅಂದ್ಕೊಳ್ಳಿ ನೀಟಾಗಿ. ಸೊ ಈ ತರ ನೀಟಾಗಿ ಫುಲ್ ಎಲ್ಲ ಫಿಲ್ ಆಗಲಿ. ಕೋಕೋನಟ್ ಪೌಡ್ರು ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ಈ ತರ ರೆಡಿ ಮಾಡ್ಕೊಳ್ಳಿ. ಇದನ್ನೊಂದು ಪ್ಲೇಟಿಗೆ ನೀಟಾಗಿ ಇಟ್ಕೋತೀನಿ. ರೆಡಿ ಆಗಿದೆ. ಪ್ಲೇಟ್ಗೆ ಇಡೋಣ. ಸೊ ಬ್ರೆಡ್ ಸ್ವೀಟ್ ರೆಡಿ ಇದೆ. ಇದಕ್ಕೆ ಮೇಲ್ಗಡೆ ಚೆರಿ ಇಡ್ತಾ ಇದ್ದೀನಿ. ನೋಡಿ ಬ್ರೆಡ್ ಅಲ್ಲಿ ವೆರೈಟಿ ಸ್ವೀಟ್ ರೆಡಿ ಆಗಿದೆ. ಇವತ್ತು ನಾನು ಮಾಡಿರೋ ತರ ಮಾಡ್ಕೊಂಡು ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ವಿಡಿಯೋ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.